One more. Music. ಸರ್ ಹಲೋ ನಿಮಿಷ ಅಣ್ಣ, ಇದು ದುರಂತ. ಯಾಕಂದ್ರೆ ಈ ದುರಂತದ ಟೀಮ್ ಓನರ್ ನಾನೇನೆ. ನನಗೆ ಫೋನಲ್ಲಿ ಅವ್ನು ಹೇಳಿದ ಎಂಟ್ರಿ ಸಾಂಗ್ ಯಾವ್ದು ಗೊತ್ತಾ ಅಣ್ಣ? ತಬ್ಬಲಿಗೆ ಈ ತಬ್ಬಲಿಯ ತವರಿದೆಯ ಕಳುವೆಯೇ ಅಂತೆಲ್ಲ ಅದ್ರ ಬದಲು ಅಂತ ಆಗಿರೋದು. ಅದೇ ಹೇಳಿದ ಅಣ್ಣ ಸಾಂಗು. ಈ ಸಾಂಗ್ ಯಾವಾಗ ಆಯ್ತು ಅಂತಾನೆ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಸ್ಕ್ರಿಪ್ಟ್ ಅಲ್ಲಿ ಇದೆಲ್ಲ ಇಲ್ಲ, ಎಕ್ಸ್ಟ್ರಾ ಆಡ್ ಮಾಡ್ತಾರೆ ಸರ್. ಇದನ್ನ ನಾವು ಸ್ಪಾಟ್ ಇಂಪ್ರೂವೈಸೇಷನ್ ಅಂತೀವಿ ಸರ್. ಅಲ್ಲ, ಇವಳು ಬೇಕಾದ್ರೆ ಸ್ಪಾಟ್ ಇಂಪ್ರೂವೈಸೇಷನ್ ಮಾಡಿ. ನಮಸ್ಕಾರ ಜಡ್ಜಸ್, ನಾವಿಬ್ರು ಗಂಡ ಹೆಂಡ್ತಿ. ಗೊತ್ತಾಯ್ತು ಅಕ್ಕ, ನಾವಿಬ್ರು ಗಂಡ ಹೆಂಡ್ತಿ. ಗೊತ್ತಾಯ್ತು ಅಣ್ಣ, ನಾವಿಬ್ರು ಗಂಡ ಹೆಂಡ್ತಿ. ರೀ, ಒಂದ್ಸಲಿ ತಾನೇ ಪ್ರಾಕ್ಟೀಸ್ ಅಲ್ಲಿ ತಪ್ಕೊಳಕ್ ಇದ್ದಿದ್ದು, ಮತ್ತೆ ಮತ್ತೆ ತಪ್ಕೋತಿದ್ದೀರಾ? ಕಿಟ್ ಮುಗಿದ್ಮೇಲೆ ತಪ್ಕೊಂಡ್ರು ತಪ್ಕತ್ಯಾ? ನಮಸ್ಕಾರ ಜಡ್ಜಸ್, ನಾವಿಬ್ರು ಗಂಡ ಹೆಂಡತಿ. ಇವ್ರ ಹೆಸರು ಅಶ್ವಿನ್ ಅಂತ. ಪ್ರೀತಿಯಿಂದ ನಾನು ಹಸು ಹಸು ಅಂತೀನಿ. ಇವಳ ಹೆಸರು ನಯನ ಅಂತ. ಪ್ರೀತಿಯಿಂದ ನಾನು ನಾಯಿ ನಾಯಿ ಅಂತ. ಜಡ್ಜಸ್, ನಾವಿಬ್ರು ಎಷ್ಟು ಅನ್ಯೋನ್ಯವಾಗಿರ್ತೀವಿ ಅಂತಂದ್ರೆ, ಇವನು ಸ್ಕಿಟ್ ಮುಗಿಸ್ಕೊಂಡು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಎಷ್ಟೇ ಲೇಟ್ ಆಗಿ ಬಂದ್ರು ಒಂದು ತುತ್ತು ಊಟ ಮಾಡದೆ ಇವನಿಗೋಸ್ಕರ ಕಾಯ್ತಾ ಇರ್ತೀನಿ. ಸರ್, ಯಾಕೆ ಕಾಯ್ತಾ ಇರ್ತಾಳೆ ಹೇಳಿ? ಮನೆಗೆ ಬಂದು ನಾನೇ ಅಡಿಗೆ ಮಾಡ್ಬೇಕಲ್ಲ. ಬ್ಯಾಡ, ನೀನ್ ಮೇಕಪ್ ಮಾಡೋದು, ಈ ಮಹಾಸಂಗಮ ಪ್ಯಾಕಪ್ ಆಗೋದು ಎರಡು ಒಂದೇ. ತುಂಬಾ ಲೇಟ್ ಆಯ್ತದೆ. ರೀ, ಜಾಸ್ತಿ ಮಾತಾಡ್ತಿದ್ರೆ ಹೆಣ್ಮಕ್ಳ ಬಗ್ಗೆ ಏನ್ರಿ ಅನ್ಕೊಂಡಿದ್ದಾರೆ? ಹೆಣ್ಮಕ್ಳು ಅಂದ್ರೆ ಮದುವೆ ಅಂತ ವಿಷಯ ಬಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಗೊತ್ತಾ? ಹೌದು ಸರ್, ಸಕ್ಕ ಡಿಮ್ಯಾಂಡು ಸರ್. ಹುಡುಗಿ ಫೋಟೋ ಕಳಿಸಿ ಅಂದ್ರೆ ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಆಗಿ ಫೋಟೋ ಕಳಿಸ್ತಾರೆ. ಇವರು ತಾಕತ್ತಿದ್ರೆ ಆಧಾರ್ ಕಾರ್ಡ್ ಫೋಟೋ ಕಳಿಸ್ತೀವಿ ಸರ್. ಏನು ಜಾಸ್ತಿ ನಕ್ಕರ್ ಮಾಡ್ರೆ ಮಕ್ಕರ್ ಮಾಡಿ ನಿಕ್ಕರ್ ಬಿಚ್ಚಿ ಕುಕ್ಕರ್ ಹಾಕಿ ನಾನು ಬಿಟ್ಟು ಹೋಗ್ತೀನಿ. ಈ ತರ ಇರಿಟೇಷನ್ ಮಾಡೋಕೆ ಅವಳು ನನ್ಗೆ ಇಷ್ಟ ಆಯ್ತಲ್ಲ ಸರ್. ಸರ್, ಮದುವೆ ಆಗಿ 2 ವರ್ಷ ಆಯ್ತು. ಒಂದಿನ ಡಿಪಿಲಿ ನನ್ನ ಫೋಟೋ ಇಟ್ಕೊಂಡು ಅವಳೆ ಕೇಳಿ ಸರ್. ಅಲ್ಲ, ಈ ನನ್ ಮಗನ್ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಏನ್ ಟಿಪಿಲಿ ಇಟ್ಕೊತಾರೆ? ಅಣ್ಣ, ಗಂಡನ್ಗೆ ಸಖತ್ ಇರಿಟೇಷನ್ ಮಾಡ್ತಾವಳೆ. ನೋಡಿ ಸರ್, ನೋಡಿ, ನಿಮ್ಮ ಮಹಾನಟಿ, ನಿನ್ನ ಹೆಸರೇನು? ಆರಾಧನಾ. ಆರಾಧನಾ ಭಟ್ರು. ಈ ಆರಾಧನಾ ಭಟ್ರು ಅರುಂಧತಿ ಆಗ್ತಾ ಇರೋದನ್ನ ನೋಡಿ. ಅಯ್ಯಯ್ಯೋ, ಏನು ಅಂದ್ರೆ? ಎದ್ದೇಳಿ ಅಂದ್ರೆ ಎದ್ದೇಳಿ. ಏನಾಯ್ತು ಅಂದ್ರೆ ಏನಾಯ್ತು? ಲೇಟ್ ಆಗಿರೋದು ಕೆಳಗೆ ಏನಾಯ್ತು ಅಂದ್ರೆ ಏನಾಯ್ತು? ಏನಾಯ್ತು? ಅಮ್ಮ. ಏನಂದ್ರೆ ಬಿಟ್ಟು ಬನ್ನಿ ಅಂದ್ರೆ ನನಗೇನಾದ್ರೂ ತಡ್ಕೋತೀನಿ ಅಂದ್ರೆ ತಡ್ಕೋತೀನಿ. ಆದ್ರೆ ನಿನಗೊಂದು ಚಿಕ್ಕ ಮುಳ್ಳು ಚುಚ್ಚಿದ್ರು ತಡ್ಕೊಳಕ್ ಆಗಲ್ಲ ಅಂದ್ರೆ ಆಗಲ್ಲ. ಪರ್ಫಾರ್ಮೆನ್ಸ್ ಎಲ್ಲ ಈಗ ಮಾಡೇ ಸಾಯ್ತವಳೆ. ಅಕ್ಕ, ಪ್ರತಿ ಒಂದು ಮನೆಯಲ್ಲೂ ಇಂಥ ಮಹಾನಟಿಯರು ಇದ್ದೇ ಇರ್ತಾರೆ ಅಕ್ಕ. ನೀವು ಒಬ್ರು ಮಹಾನಟಿನೇ ಅಕ್ಕ ನಮ್ಮ ಮನೆಯಲ್ಲಿ. ಡೈಲಾಗ್ ಮಾಡ್ತೋದಾಗ ಈ ತರ ಮ್ಯಾನೇಜ್ ಮಾಡ್ತಿರ್ತಾರೆ. ಹುಷಾರಾಗಿ ಚೆನ್ನಾಗಿದ್ದೀರಾ? ಏನಂತ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಇವಾಗ. ಅದು ಅಳಿಯಂದ್ರೆ, ನಿನ್ನೆ ನೀವು ನನ್ನ ಕನ್ಸಲ್ಲಿ ಬಂದಿದ್ರಿ ಅಳಿಯಂದ್ರೆ. ಕನ್ಸಲ್ಲಿ, ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗುಮಾ ಅಂತ ಒಂದೇ ಒಂದ್ಸಲಿ ಜಾಸ್ತಿ ಹೊಡೆದ್ರೆ ಎಲಿಮಿನೇಷನ್ ಆಗ್ಬಿಡ್ತೀರ. ಬನ್ನಿ. ಮತ್ತೆ ಹೆಂಗಿದ್ದೀರಾ?
ಹೇಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ. ಮಾವ ಹೆಂಗವ್ರೆ? ಇನ್ನ ಬದುಕವ್ರೆ. ಆಕ್ಟಿಂಗ್ ನೋಡಿದ್ಮೇಲೂ ಬದುಕವನ ಯಪ್ಪ. ಏನ್ ಪಾಪ ಮಾಡಿದಾನೋ ಏನು? ಅದ್ರಲ್ಲಿ ಹೇಳಿ ಅಂದ್ರೆ ನಾನು ಹೇಳದ್ನಲ್ಲ ನೀವು ನನ್ನ ಕನ್ಸಲ್ಲಿ ಬಂದಿದ್ರಿ ಅಂತ. ಹಂಗ್ ಬಂದಿದ್ರಿ ಗೊತ್ತಾ? ಕಾರಲ್ಲಿ ಬಂದಿದ್ರಿ ಹೇಳಿ ಅಂದ್ರೆ ಕಾರಲ್ಲಿ. ಕಾರು ನೀವು ನನ್ನ ಮಗಳು ಮೋಷನ್ ಸಾರಿ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇದ್ರಿ ಊರಲ್ಲಿರೋ ಜನ ಎಲ್ಲ ಬಿಡ್ಕಂಡ್ ನೋಡ್ರಿ ಶಾಂತಕನ್ ಮಗಳು ಅಳಿಯ ಕಾರ್ನಲ್ಲಿ ಬಂದವ್ರೆ ಅನ್ನಷ್ಟೊತ್ತಿಗೆ ಎಚ್ಚರ ಆಗೋಯ್ತು ಅಳಿ ಅಂದ್ರೆ ಕೇಳಿಸ್ಕೊಂಡ್ರೇನ್ರಿ? ಕೇಳಿಸ್ಕೊಂಡ್ರಾ? ಏನು? ಕಾರು ಬಂದಿತ್ತು ಕನ್ಸಲ್ಲಿ. ಗೊತ್ತಾಗೋಯ್ತು. ಏನ್ ಗೊತ್ತಾಯ್ತು ನಿಮ್ ಕನ್ಸಲ್ಲಿ ಬಂದಿ ನಾನೆಲ್ಲ ಕಾರು ಅಂತ. ಅದ್ಯಾಕೆ ಹಂಗ ಅನ್ಕೋತೀರ ಹಳ್ಳಿ ಅಂದ್ರೆ? ಅದ್ಯಾಕೆ ಹಂಗ ಅನ್ಕೋತೀರಾ? ನೀವು ಮದ್ವೆಗಿಂತ ಮುಂಚೆ ಹೆಂಗಿದ್ರಿ ಗೊತ್ತಾ? ರಾಕಿಂಗ್ ಸ್ಟಾರ್ ಎಷ್ಟ್ ತರ ಇದ್ರಿ. ಇವಾಗ ನೋಡಿದ್ರೆ ಆ ಕಿತ್ತೋಗಿರೋ ಸ್ಕೂಟರ್ನ ತಿರುಗಿ ತಿರುಗಿ ಬೆವರು ಸುರಿಸ್ತಿದ್ರೆ ನಾನಲ್ಲಿ ಕಣ್ಣೀರ್ ಸುರಿಸ್ತಿದ್ದೀನಿ ನಡಿ ಅಂದ್ರೆ ಕಣ್ಣೀರ್ ಸುರಿಸ್ತಿದ್ದೀನಿ. ಅಲ್ಲ ಅಳಿ ಅಂದ್ರೆ ಅಷ್ಟೇ ಅಲ್ಲ, 18 ಗಂಟೆನೂ ರಮೇಶ್ ಸರ್, ನನ್ನ ಬದುಕು ಈಗ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಸರ್. ನನ್ನ ಕಾಮಿಡಿ ಕಿಲಾಡಿ, ನನ್ನ ಮುದ್ದಾದ ಟೀಮು ಈ ಮಹಾನಟಿಯರ ಜೊತೆ ಸ್ಕಿಟ್ ಮಾಡಿ ನನ್ನ ಆರೋಗ್ಯ ಜೀವನ ಎರಡು ಹಾಳಾಗ್ಬಿಡ್ತು ಸರ್. ಮಹಾನಟಿಯರ ಜೊತೆ ಸ್ಕಿಟ್ ಮಾಡಲು ಬಿಡದಿರಿ. ಆಗ್ಲಿ ಏನ್ ಮಾಡಿದ್ರಿ 3 ಜನ ಸೇರ್ಕೊಂಡು? ನನಗೆ ಇದನ್ನ ನೋಡ್ತಾ ಗಣೇಶಂದು ಒಂದು ಕ್ಲೈಮ್ಯಾಕ್ಸ್ ಗ್ಯಾಪ್ ಬಂದ್ಬಿಡ್ತು. ಚೆಲುವಿನ ಚಿತ್ತಾರ. ನನ್ನ ಹೆಸರು ನವಾಸ್. ಗೊತ್ತಿದೆಲ್ರಿಗೂ ಆವಾಸ್. ಶರ್ಟಿಗೆ ಹೇಳ್ತಾರೆ ಕನ್ನಡದಲ್ಲಿ ಅಂಗಿ. ನನ್ ಕ್ಯಾಪ್ಟನ್ ಜಗಪ್ಪ